ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು, ಮನಗೂನಹಳ್ಳಿ ಮತ್ತು ವಿಜಯಪುರ ಗ್ರಾಮಗಳಲ್ಲಿ ಒಟ್ಟು 2.86 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಲ್ಯಾಥನೈಟ್ ಸಂಬಂಧಿತ ಅಪರೂಪದ ಖನಿಜ ನಿಕ್ಷೇಪಗಳು ಪತ್ತೆಯಾಗಿವೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ದೂರದರ್ಶನದೊಂದಿಗೆ ಶ್ರೀರೂಪ ಈ ಪ್ರದೇಶದಲ್ಲಿ ದೊರೆತಿರುವ ಪ್ರಮುಖ ನಿಕ್ಷೇಪ ಏಟ್ರಿಯಂ ಆಗಿದ್ದು, ಇದು ಅತ್ಯಂತ ಅಪರೂಪದ ಮತ್ತು ಅತ್ಯಮೂಲ್ಯವಾದ ಖನಿಜವಾಗಿದೆ. ಇದನ್ನು ಶಕ್ತಿಶಾಲಿ ಲೇಸರ್ ಬಳಕೆಯಲ್ಲಿ, ವಿದ್ಯುತ್ ಉಪಕರಣಗಳಲ್ಲಿ, ಕ್ಯಾನ್ಸರ್ ಸಂಬಂಧಿತ ಚಿಕಿತ್ಸೆಗಳಲ್ಲಿ ಹಾಗೂ ಲೋಹ ಸಂಬಂಧಿತ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಪ್ರಸ್ತುತ ಪ್ರದೇಶವನ್ನು ಕೇಂದ್ರ ಸರ್ಕಾರ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ದು, ಹಿಂದೂಸ್ತಾನ್ ಜಿಂಕ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದರು. ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಆಕ್ಷನ್ ಮಾಡೋದಕ್ಕೆ ಕ್ರಮ ತಗೊಂಡಿದೆ. ಆಕ್ಷನ್ ಪ್ರೋಸೆಸ್ ಇನ್ನೂ ಜಾರಿಲಿದೆ ಅಂತ ಹೇಳಿಬಿಟ್ಟು ನನಗೆ ಮಾಹಿತಿ ಬಂದಿದೆ. ಸೊ ಈ ರೇರ್ ಎಲಿಮೆಂಟ್ಸನ್ನು ನಮ್ಮ ಇದಕ್ಕೆ ಏನು ಹೈ ಪವರ್ಡ್ ಲೇಸರ್ಸಿಗೆ, ಎಲೆಕ್ಟ್ರಾನಿಕ್ಸಿಗೆ ಮತ್ತು ಮೆಡಿಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಮತ್ತು ಮೆಟಲ್ ಅಲಾಯ್ಗೆ ಉಪಯೋಗ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದು ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ತಾ ಇದೆ. ಸೊ ಇದು ಬಂದರೆ ನಮ್ಮಲ್ಲಿ ಇದು ಸಚ್ ಎ ಬಿಗ್ ಇದು ಮತ್ತು ತುಂಬ ಇಂಪಾರ್ಟೆಂಟ್ ರೇರ್ ಎಲಿಮೆಂಟ್ ಇರೋದ್ರಿಂದ ನಮ್ಮ ಲೋಕಲ್ ಅವರಿಗೂ ಒಂದು ಕೆಲಸ ಸಿಗುತ್ತೆ ಮತ್ತು ನಮ್ಮ ಎಕಾನಮಿನೂ ಡೆವಲಪ್ ಆಗುತ್ತೆ.